ಈಗ ನಾನು ತಗೊಂಡೆ ಎಲ್ಲರೂ ಅರ್ಧ ಬೋರ್ಡ್ ಆದ್ಮೇಲೆ ಅದೇ ಅದೇ ಹೇಳಿ ನೋಡಿ ಒಂದ್ಸರಿ ನೋಡಿ ಒಂದು ನಿಮಿಷ ಸರ್ ಈ ನೋಡಿ ಹಂಗೆ ಹೇಳ್ಕೊಳ್ಳಿ ಹಂಗೆ ಹೇಳ್ಕೊಳ್ಳಿ ಸರ್ ಬೋರ್ಡ್ ಎದಿರ್ಕೊಳ್ಳಿ ಬಟ್ಟೆ ಇಟ್ಕೊಳ್ಳಿ ಹಂಗೆ ಒಂದ್ಸರಿ ನೋಡಿ ಅದ ಸರ್ ಮುಂದೆ ಬರ್ರಿ ಎಲ್ಲ ಮುಂದೆ ಬರ್ರಿ ಸರ್ ಮುಂದೆ ಬರ್ರಿ ಬೋರ್ಡ್ ಒಂದು ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಇವರು ಮಾತನಾಡೋರು ಈ ಕಡೆ ಬರ್ರಿ ಅವರು ಅಧ್ಯಕ್ಷರ ಫಸ್ಟ್ ಓಕೆ ಅಲ್ಲೇ ಆ ಕಡೆ ಎಲ್ಲರೂ ಅರ್ಧ ಬೋರ್ಡ್ ಆದ್ಮೇಲೆ ನಿಲ್ಸನೆ ಅದೇ ಅದೇ ಹೇಳಿ ಅಧ್ಯಕ್ಷ ಹಂಗೆ ಕಡಿಕೊಂಡು ನೋಡಿ ಒಂದ್ಸರಿ ನೋಡಿ ಹೇಳಿ ಅಲ್ಲ ನೋಡಿ ಒಂದು ನಿಮಿಷ ಸರ್ ಈ ನೋಡಿ ಹಂಗೆ ಇರ್ಕೊಳ್ಳಿ ಹಂಗೆ ಇರ್ಕೊಳ್ಳಿ ಸರ್ ಬೋರ್ಡ್ ಎದಿರ್ಕೊಳ್ಳಿ ಬಟ್ಟೆ ಇಟ್ಕೊಳ್ಳಿ ಹಂಗೆ ಒಂದ್ಸರಿ ನೋಡಿ ಅದ ಸರ್ ಮುಂದೆ ಬರ್ರಿ ಎಲ್ಲ ಮುಂದೆ ಬರ್ರಿ ಸರ್ ಮುಂದೆ ಬರ್ರಿ ಬೋರ್ಡ್ ಒಂದು ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ ಹಾಗೆ ಹಾಗೆ ಎಲ್ಲರೂ ಬರೋಲ್ಲ ನೋಡಿ ಸರ್ ಹಾಗೆ ಒಂದು ಸೆಕೆಂಡು ಹಾಂ ಹೊಡಿ ಕಟ್ ಮಾಡಿ ಯಾರು ಎಲ್ಲರೂ ಒಳಗೊಳ್ಬೇಕು ಸಾರ್ವಜನಿಕರು ಸದಸ್ಯರು ಎಲ್ಲರೂ ಒಳಗೊಳ್ಬೇಕು ದಯವಿಟ್ಟು ಅಕ್ಕ ಈ ಕಡೆ ಇಲ್ಲಿ ನೋಡ್ರಿ ಪ್ರೇಮಕ್ಕ ಗ್ರಾಮ ಪಂಚಾಯಿತಿಯ ಈಗಿನ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಬ್ಯಾಂಕೋಡ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕೆ ಕೇಳಿಕೊಳ್ಳುತ್ತೇನೆ. ಹಾಗೂ ಇದೇ ಸಂದರ್ಭದಲ್ಲಿ ಸಹಕಾರ ನೀಡಿದಂಥ ಅವರಿಗೆ ದಯವಿಟ್ಟು ಹೂ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತ ಕೋರಬೇಕು. ಯಾರಿಲ್ಲ ಬನ್ನಿ ಮೇಡಮ್ ಅಧ್ಯಕ್ಷರಿಗೆ ದಯವಿಟ್ಟು ಹೂ ಕೊಡಿ. ಆಮೇಲೆ ಈ ಗ್ರಾಮ ಪಂಚಾಯಿತಿಯ ತಾಲೂಕಾದ ಸದಾನಂದ ಮಾಜಿ ಸದಸ್ಯ ಮಾಜಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ದಯವಿಟ್ಟು ಬರಬೇಕು ವೇದಿಕೆಗೆ. ತಾಲೂಕು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಮತ್ತು ಈಗಿನ ಆಡಳಿತ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾದಂಥವರು ಹಾಗೂ ನಮ್ಮ ತಾಲೂಕಾ ಶಾಲೆಯ ಇಲ್ಲಿವರೆಗೆ ಸಹಾಯ ಮಾಡಿದಂಥ ಶ್ರೀಯುತ ಮೆಡಿಕಲ್ ರಾಮಣ್ಣ ಅವರು ದಯವಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮ ಮುಂಗಡವಾಗಿ ಪ್ರಾರಂಭ ಹಂತದಲ್ಲಿದೆ. ಪ್ರಕಾಶನೆ ಸ್ಥಳ
ಭಕ್ತರುಗಳ ಕಷ್ಟಗಳ ನೀಗುವನೆ ಕಷ್ಟಗಳ ನೀಗುವನೆ ಇಷ್ಟ ಭಕ್ತರುಗಳ ಕಷ್ಟಗಳ ನೀಗುವನೆ ಕಷ್ಟಗಳ ನೀಗುವನೆ ಸ್ಥಳದ ನಿವಾಸನೆ ಸ್ಥಳದ ಪ್ರಕಾಶನೆ ಪಂಚಕಜ್ಜಾಯಗಳ ಸಂಚಾಗಿರಿಸುವೆ ಪಂಚಕಜ್ಜಾಯಗಳ ಸಂಚಾಗಿರಿಸುವೆ ವಂಚನೆಯಿಲ್ಲದೆ ಕೊಂಚ ಸ್ವೀಕರಿಸೋ ಕೊಂಚ ಪ್ರಕಾಶನೆ ಸ್ಥಳದ ನಿವಾಸನೆ ಸ್ಥಳದ ಪ್ರಕಾಶನೆ ಸಿವಿನಾಯಕನೇ ಸಿದ್ಧಿ ವಿನಾಯಕನೇ ಗಣೇಶನೇ ಸಿದ್ಧಿಯ ಗತ್ತುಗ ಮೇಲೆ ಮುದ್ದಾಗಿ ಕುಳಿತಾನೆ ಮುದ್ದಾಗಿ ಕುಳಿತಾನೆ ಸಿದ್ಧಿಯ ಗತ್ತುಗ ಮೇಲೆ ಮುದ್ದಾಗಿ ಕುಳಿತಾನೆ ಮುದ್ದಾಗಿ ಸ್ಥಳದ ಭಕ್ತರುಗಳ ಕ್ಷಣದ ನಿವಾಸನೆ ಸ್ಥಳದ ನಿವಾಸನೆ ಸ್ಥಳದ ಪ್ರಕಾಶನೆ ಸ್ಥಳದ ನಿವಾಸನೆ ಸ್ಥಳದ ನಿವಾಸನೆ ಸ್ಥಳದ ನಿವಾಸನೆ. ಧನ್ಯವಾದಗಳು ಶ್ರೀಮತಿ ಶ್ರೀದೇವಿ ಸುಬ್ರಹ್ಮಣ್ಯ ಅವರಿಗೆ. ಈಗ ನಾಡಗೀತೆಯ ಮುಖಾಂತರ ಎಲ್ಲರೂ ಅದು ಹಿಡ್ಕೊಂಡು ಈ ಕಡೆ ನೋಡ್ರಿ, ಕ್ಯಾನ್ ಹಿಡ್ಕೊಂಡು ಈ ಕಡೆ ನೋಡ್ರಿ. ಹಾಂ ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ ಎಲ್ಲ ಹಾಗೆ ರೀ. ತಮ್ಮ ತಮ್ಮ ಸಂದರ್ಭಕ್ಕೆ ತಕ್ಕಂತೆ ಈ ಗ್ರಾಮವನ್ನ ಅಭಿವೃದ್ಧಿಪಡಿಸ್ತಾ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಇದೇ ಕಟ್ಟಡವನ್ನ ಕೆಳಗಿನ ಭಾಗವನ್ನ
ವಿದ್ಯಾಭ್ಯಾಸ ಇರೋಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬೇರೆ ಕಡೆ ಗ್ರಾಮ ಪಂಚಾಯತಿಯನ್ನ ಮಾಡಿದ್ರು. ಆಮೇಲೆ ಹಣದ ಕೊರತೆ ಬಂದು ಅಭಿವೃದ್ಧಿಪಡಿಸಿದ್ರು. ಅದಕ್ಕೆ ಪೂರಕವಾಗಿ ಇಂಟರ್ಲಾಕ್ ಹಾಕೋದ್ರ ಮುಖಾಂತರ ಒಂದು ವಾತಾವರಣ ಕ್ರಿಯೇಷನ್ ಮಾಡಿಕೊಂಡು ಈ ಕಟ್ಟಡವನ್ನ ಇವತ್ತು ಮೇಲ್ಮಟ್ಟಕ್ಕೆ ತಂದಿದ್ದಾರೆ. ಇದಕ್ಕೆ ಒಂದರಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ಹೆಚ್ಚಿನ ಸಹಕಾರವನ್ನು ತಂದುಕೊಂಡು ತಮ್ಮದೇ ಆದ ಪರಿಶ್ರಮದಿಂದ ಅವರು ಕೂಡ ಈ ಪಂಚಾಯತಿಗೆ ಅಂತಂದ್ರೆ ನೀರು ಹಾಕ್ಲಿಕ್ಕೆ ಕೂಡ ಅವರೇ ಬೆಳಗ್ಗೆ ಮುಂಚೆ 6 ಗಂಟೆಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಕ್ಯೂರಿಂಗ್ ಮಾಡಬೇಕು. ಆ ಕ್ಯೂರಿಂಗ್ ಮಾಡೋದು ಬೆಳಗ್ಗೆ 6 ಗಂಟೆಗೆ ಪುರುಷ ಬಂದ್ಬಿಟ್ಟು ಇದೆಲ್ಲ ಕಾಂಪೌಂಡಿಗಿಂತ ಹಿಡಿದು ಎಲ್ಲದಕ್ಕೂ ನೀರು ಹಾಕಿ ನೀರು ಬಿಟ್ಬಿಟ್ಟು ತಮ್ಮ ಕೆಲಸಕ್ಕೆ ತಾವು ಹೋಗಿ ಮತ್ತೆ ಆಮೇಲೆ ಬರ್ತಿದ್ರು. ಅಂದ್ರೆ ಅಷ್ಟು ಪರಿಶ್ರಮವನ್ನು ಹಾಕಿ ಇವತ್ತು ಅದಕ್ಕೆಲ್ಲರಿಗೂ ಸಹಕಾರ ಕೊಟ್ಟಂತವರು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ಹೆಚ್ಚಿನ ಸಹಕಾರ ನೀಡ್ತಾ ಬಂದರು. ಹಿಂಬಾಲಕರಾಗಿ ಅವರು ಇದ್ದದಕ್ಕಾಗಿ ಇವತ್ತು ಅಧ್ಯಕ್ಷರ ಮುನ್ನಡೆಯಲ್ಲಿ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಕೊಂತ ಉದ್ಘಾಟಕರಿಗೆ ಉದ್ಘಾಟನಾ ಭಾಷಣವನ್ನ ಬಿಟ್ಕೊಡ್ತಾ ಇದ್ದೇನೆ. ದಯವಿಟ್ಟು ಉದ್ಘಾಟಕರು ಮಾತಾಡ್ಕೊಂಡು ಹೇಳ್ತಾರೆ. ಮಾತಾಡ್ತೀರಾ ಉದ್ಘಾಟಕರು? ಇಲ್ಲ. ಗಣಪತನ ಮಾಜಿ ಅಧ್ಯಕ್ಷರು ಇವರು ದಯವಿಟ್ಟು ವೇದಿಕೆಗಳು ಬರಬೇಕು. ಬನ್ನಿ. ಇಲ್ಲ ಅವಕಾಶ ಮಾಜಿ ಅಧ್ಯಕ್ಷರಿಗೆ ಅವಕಾಶ ಇದೆ. ಗಣಪತನ ಬನ್ನಿ. ನೀವು ಸಿಬ್ಬಂದಿ ಆಗಿದ್ದೀರಾ ಈ ವಿಚಾರದಲ್ಲಿ? ಬನ್ನಿ, ಅಡ್ಡಿಲ್ಲ. ಒಂದು ನಿಮಿಷ ಸನ್ಮಾನ್ಯ ಶಾಸಕರು, ವಿಧಾನಸಭೆ ಸಾಗರ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರಕ್ಷಣಾ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಬೆಂಗಳೂರು ಇವರ ಅನುಪಸ್ಥಿತಿಯಲ್ಲಿ ನಡೀತಾ ಇದೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ಸನ್ಮಾನಿತರಿಂದ ಚಿಕ್ಕ ಶಾಂತಣ್ಣ ಅಂತದನ್ನ ನಮ್ಮ ಅಧ್ಯಕ್ಷರು ಮಾಡಿ ತೋರಿಸಿದ್ದಾರೆ. ಈಗ ಉದಾಹರಣೆ, ಈಗ ನನ್ನಿಂದಲೇ ಒಂದು ಸಣ್ಣ ಒಂದು ಕೊಡ್ತಾರೆ ಅವರಿಗೆ. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಾಡಿ ಚಿಕ್ಕದು, ಗಾಡ್ ಮೇಡ್ ದ ಮ್ಯಾನ್ ಅಂಡ್ ಟೈಲರ್ ಮೇಡ್ ದ ಜೆಂಟಲ್ಮ್ಯಾನ್. ಗಾಡ್ ಮೇಡ್ ದ ಮ್ಯಾನ್ ಅಂಡ್ ಟೈಲರ್ ಮೇಡ್ ದ ಜೆಂಟಲ್ಮ್ಯಾನ್. ದೇವರು ನಮಗೆ ಒಂದು ನಗ್ನವಾಗಿ ಕಳಿಸ್ಬಿಟ್ಟ. ಆದ್ರೆ ಅದಕ್ಕೆ ಒಂದು ಅರ್ಥ ಕೊಡಬೇಕು ಅಂದ್ರೆ ಅದಕ್ಕೆ ಜಡ್ಜ್ಮೆಂಟ್ ಮಾಡಬೇಕು ಅಂದ್ರೆ ನಾವು ಟೈಲರ್ ಮಾಡಿದ್ದೇವೆ. ಅದೇ ರೀತಿ ನಮ್ಮ ತಾಲೂಕದ ಅಧ್ಯಕ್ಷರು ಅವರಿಗೆ ನಾವೆಲ್ಲ ಸೇರಿಸಿ ಆಸೆ ಕಳಿಸಿದ್ದೀವಿ, ಪಂಚಾಯತಿಗೆ ಆಸೆ ಕಳಿಸಿದ್ದೀವಿ. ಅವರಿಗೆ ಚಿಕ್ಕ ಸಮಯದಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಸಣ್ಣ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಹಿಂದೆ ಒಂದು 5-6 ಲೈಟ್ ಕಂಬಕ್ಕೊಂದು ಬೀದಿ ದೀಪ ಇತ್ತು. ಈಗ ಹಾಗಿಲ್ಲ, ಪ್ರತಿ ಒಂದು ಕಂಬಕ್ಕೂ ದೀಪ ಇದೆ. ಆಮೇಲೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಂಬರ್ 1 ಅಂತ ಹೆಸರು ತಗೊಂಡಿದ್ದಾರೆ. ಇದು ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಇದು ಒಂದೇ ವಿಚಾರ ಅಲ್ಲ, ಯಾವುದೇ ಒಂದು ಸಮಸ್ಯೆ ಬಂದು ವಿತಿನ್ ಸೆಕೆಂಡ್ ಒಳಗೆ ಅವರಲ್ಲಿ ಹಾಜರಿರ್ತಾರೆ. ಮತ್ತೆ ಯಾರೇ ಪಂಚಾಯತ್ ಇರಲಿ ಇಲ್ಲೇ ಇರಲಿ, ಇವರಂತೂ ಹಾಜರಿದ್ದೇ ಇರ್ತಾರೆ. ಇದು ನಾನು ಬಣ್ಣಾರ ಕಂಡಂತ ವಿಚಾರ ಇದೆ. ಆಮೇಲೆ ಅವರಲ್ಲಿ
ಎನಿ ಟೈಮ್ ಯಾವುದೇ ಇದಕ್ಕೂ ಹೋದ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅವರಿಗೆ ಮನಸ್ಸಿಗೆ ಬಂದಂಗೆ ಸಮಾಧಾನವಾಗಿ ಎಲ್ಲ ಉತ್ತರನೂ ಅವ್ರು ಕೊಡ್ತಾರೆ. ಈ ರೀತಿ ಅವರು ಇನ್ನೂ ಹೆಚ್ಚು ಕೆಲಸ ಮಾಡಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಇವತ್ತು ಇದೊಂದು ವಿಶೇಷವಾದಂಥ ಒಂದು ದಿನ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಅವಧಿಯಲ್ಲಿ, ನಮ್ಮ 5 ವರ್ಷದ ಅವಧಿಯಲ್ಲಿ ಇವತ್ತು ಈ ಗ್ರಾಮ ಪಂಚಾಯಿತಿಯ ಒಂದು ಮೇಲ್ಚಾವಣಿ ಕಟ್ಟಡವನ್ನು ಕಟ್ಟಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಮುಖಾಂತರ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರಿಗೆ ಇದೊಂದು ತನ್ನಂತ ಒಂದು ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಇವತ್ತು ಈ ಕಟ್ಟಡ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ನಾನು ನಿಮ್ಗೆ ತಪಸ್ಕೆ ಹೇಳ್ತಾ ಇಲ್ಲ ಅಥವಾ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಕೂಡ ಹೇಳ್ತಾ ಇಲ್ಲ. ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಟ್ಟಡಕ್ಕಾಗಿ ಬಹಳಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದ್ರ ಜೊತೆಗೆ ನಮ್ಮೆಲ್ಲ ಸದಸ್ಯರು ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಸದಸ್ಯರು ಕೂಡ ಇವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ರಿಂದಲೇ ಇವತ್ತು ಇಂಥ ಒಂದು ಗ್ರಾಮ ಪಂಚಾಯತಿ ಸುಸಜ್ಜಿತವಾದಂತಹ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆ ಪ್ರತಿ ಸರಿನೂ ಕೂಡ ನಾವು ಗ್ರಾಮ ಪಂಚಾಯತಿಗಳಿಗೆ ಸಾಮಾನ್ಯ ಸಭೆಯಲ್ಲಿ ಇದೇ ಅನುದಾನದ ವಿಚಾರವಾಗಿ ನಾವೆಲ್ಲರೂ ಕೂಡ ಕಿತ್ತಾಡ್ತಾ ಇದ್ವಿ. ಪ್ರತಿ ಸರಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಹೇಳ್ತಿದ್ರು, ಇಲ್ಲ ನಾವು ಮೇಲ್ಗಡೆ ಒಂದು ಕಟ್ಟಡ ಮಾಡಲೇಬೇಕು, ಕಟ್ಟಡ ಮಾಡಲಿಕ್ಕಾಗಿ ಒಂದು 5 ಲಕ್ಷ ಅನುದಾನವನ್ನ ಇಡಬೇಕು ಅಂತ ಹೇಳ್ತಾ ಇದ್ರು. ನಾವೆಲ್ಲರೂ ಸದಸ್ಯರು ಅದನ್ನ ಅವ್ರ ಹತ್ರ ಗಲಾಟೆ ಮಾಡ್ತಿದ್ವಿ. ಅಧ್ಯಕ್ಷರ ಪದೇ ಪದೇ ನೀವು ಬರೀ ಕಟ್ಟಡಕ್ಕೆ ಇಟ್ಕೊಂಡು ಹೋದ್ರೆ ನಮ್ಮ ವಾರ್ಡ್ಗಳಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು, ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವರಿಗೆ ಏನಾದ್ರು ಕೆಲಸ ಕಾರ್ಯ ಮಾಡಿ ನಾವು ತೋರಿಸ್ಬೇಕು. ಹಾಗಾಗಿ ನೀವು ಪದೇ ಪದೇ ಇದಕ್ಕೆ ಕಟ್ಟಡಕ್ಕೆ ಇಟ್ಕೋಬಾರ್ದು ಅಂತ ಹೇಳಿದ್ರೆ ನಮ್ಗೆಲ್ಲರನ್ನು ಸ್ವಲ್ಪ ಮೀಟಿಂಗ್ ಮುಗಿಯೋದಕ್ಕೆ ನಮ್ಗೆಲ್ಲರನ್ನು ಸಮಾಧಾನ ಮಾಡಿ ಏನಾದ್ರೂ ಮಾಡಿ ನಮ್ಮ ಅವಧಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಹಾಗಾಗಿ ನಮ್ಮ ಅವಧಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಕ್ಕೋಸ್ಕರ ಒಂದೇನೋ ಕಟ್ಟಡ ನಾವು ಕಟ್ಟಿ ತೋರ್ಸೋಣ ಅಂತ ಹೇಳಿದಾಗ ಎಲ್ಲ ಸದಸ್ಯರು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಪ್ರತಿ ಒಂದು ಸಾಮಾನ್ಯ ಸಭೆಯಲ್ಲೂ 5 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಕೊಂಡು ಆ ಅನುದಾನ ತಕ್ಕಂತೆ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಸಾಕು ಅಂತ ಹೇಳಿ ನಾವು ಕೊನೆ ಮತ್ತೆ ಬಹಳ ಜಾಸ್ತಿ ನಾವು ಮನೆಗೆ ಶುರು ಮಾಡಿದ್ವಿ. ಇವ್ರ ಹತ್ರ ಅಧ್ಯಕ್ಷರ ಪದೇ ನಮ್ಗೆ ಹಾಕ್ಲಿಕ್ಕೆ ಆಗಲ್ಲ, ಇದು ದುಡ್ಡನ್ನ ನಮ್ದು ಪಂಚಾಯತಿಗೆ ನಮ್ಗೆ ಅನುದಾನ ಬೇಕು ನಮ್ಮ ವಾರ್ಡಿಗೆ, ನೀವು ಇದನ್ನೇ ನೆಚ್ಕೊಂಡಿದ್ರು ಆಗಲ್ಲ, ನೀವು MLA ಹತ್ರ ಹೋಗ್ಬೇಕು, MP ಹತ್ರ ಹೋಗ್ಬೇಕು, ಇವರ ವಿಧಾನ ಪರಿಷತ್ ಸದಸ್ಯರ ಹತ್ರ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಆಯ್ತು ನಾವು ಹೋಗ್ಬರ್ತೀವಿ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದಂತ ನಾವು ಅರುಣ್ ಕುಮಾರ್ ಸರ್ ಹತ್ರ ಹೋಗಿ ಅವರೇ ಮಾತಾಡಿ 5 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಅದನ್ನು ಸೇರಿಸಿ ನಮ್ಮ ಪಂಚಾಯತಿಯ ವರ್ಗ ಬಂದು ಹಾಗೂ ವಿಧಾನ ಪರಿಷತ್ ಸದಸ್ಯರ ಅನುದಾನ 5 ಲಕ್ಷ ರೂಪಾಯಿ ತಂದ್ಕೊಂಡು ಸಚಿವರಿಗೆ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಟ್ಟಡ ಪಂಚಾಯತಿ ಸುತ್ತ ಕಾಂಪೌಂಡು ಇಂಟರ್ಲ್ಯಾಕು ಮತ್ತೆ ಇನ್ನೇನು ಪಂಚಾಯತಿ ಒಳಗೆ ಬೇಕಂತ ಏನೇ ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ಸುಸಜ್ಜಿತವಾಗಿ ಖಂಡಿತ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲರನ್ನೂ ಕೂಡ ಇವತ್ತು ಅವ್ರು ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಒಂದು ವಿಶೇಷ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತೆಲ್ಲರೂ ಕೂಡ ಸದಸ್ಯರು ಏನು ಈ ಸರಿ ನಮ್ಮ ಗ್ರಾಮ ಪಂಚಾಯತ್ ಆಯ್ಕೆ ಆದಂತ ಸದಸ್ಯರು ಎಲ್ಲರೂ ಕೂಡ ಹೆಂಗಿದ್ದಾರೆ, ಎಲ್ಲ ಹುಡುಗರು ಸ್ವಲ್ಪ ವಯಸ್ಸಾದವ್ರು ಅಂದ್ರೆ ನಾವೇ. ಹಾಗಾಗಿ ಎಲ್ಲರಿಗೂ ಕೂಡ ಬಹಳಷ್ಟು ಇಚ್ಛಾಶಕ್ತಿ ಇದೆ. ಅಂದ್ರೆ ಏನಾದ್ರೂ ನಾವು ಮಾಡಲೇಬೇಕು. ನಮ್ಮ ಅವಧಿಯಲ್ಲಿ ನಮ್ಮ ನಾಯಕ ಮಾಡಿದ್ದಾರೆ, ಜನಪ್ರತಿನಿಧಿಗಳಿಗೆ ಏನಾದ್ರು ಮಾಡಿ ಜನಪ್ರತಿನಿಧಿಗಳು ನಾವು ಮಾಡಿದ್ದಾರೆ, ಮತದಾರರಿಗೆ ಏನಾದ್ರು ಕೊಡುಗೆ ಕೊಡ್ಬೇಕು ಅಂತೇಳಿ ಅವ್ರು ಕೈಲಾದ ಪ್ರಯತ್ನ ಮಾಡಿ ಎಲ್ಲಾ ವಾರ್ಡ್ಗಳಲ್ಲೂ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ನಾವು ಏನಾದ್ರು ಅನುದಾನ ಬರೋದೇ ಕಡಿಮೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಈಗ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತಿದೆ ಏನೋದು ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಮ್ಗೆ ಬರುವಂತ ಅನುದಾನ ಭಾರಿ ಕಡಿಮೆ ಒಳಗೆ ಇರೋದನ್ನೇ ಬಳಸ್ಕೊಂಡು ನಾವು ಯಾವ್ಯಾವ ವಾರ್ಡಿಗೆ ಏನೇನು ಮಾಡಬೇಕು ಅಂತ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಖಂಡಿತ ಎಲ್ಲರೂ ಕೂಡ ಸದಸ್ಯರು ಮಾಡಿದ್ದಾರೆ. ಹಾಗಾಗಿ ನಾ ಹೇಳೋದೇನಂತ ಹೇಳಿದ್ರೆ ಎಲ್ಲರೂ ಕೂಡ ಅವ್ರಿಗೆ ತಕ್ಕಂತೆ ಅವ್ರಿಗೆ ತಿಳಿದಷ್ಟು ಮಟ್ಟಿಗೆ ನಮ್ಗೆ ಏನ್ ಯಥಾರ್ಥ ಶಕ್ತಿ ಇದೆಯೋ ಖಂಡಿತ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಈ ಕಟ್ಟಡಕ್ಕೆ ಅನುದಾನ ಕೊಟ್ಟಂತ ನಮ್ಮ MLC ಇವರು DS ಅರುಣ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ಇವರೆಲ್ಲ ನಮ್ಮ ಪಂಚಾಯತಿ ಸದಸ್ಯರಿಗೆ ಮುಂಬರುವಂತ ಪಂಚಾಯತಿ ಸದಸ್ಯರಿಗೆ ನಿಮ್ಮ ಸಹಕಾರ
ಹೀಗೆ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಹೋಲಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳು ಸಹ ಈ ಕಟ್ಟಡ ಮಾಡಲಿಕ್ಕೆ ಬಹಳ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದಿಸುತ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಅಧ್ಯಕ್ಷರು ಮಹೇಶ ಸರ್ ಅವರು ಹೇಳಿದ ಹಾಗೆ ನಮ್ಮ ಅಧ್ಯಕ್ಷರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಶ್ರಮದಿಂದ ನಾವು ಕೈ ಜೋಡಿಸಿದ್ದೀವಿ. ಹಣಕಾಸಿನಿಂದ ಆಗಿರ್ಬೋದು, ಮಹೇಶ್ ಅವರು ಹೇಳಿದಾಗೆ ವರ್ಗಾವಣೆ ಇರ್ಬೋದು, ಹಾಗೆ MNC ಇಂದ ಒಂದು 5 ಲಕ್ಷ ರೂಪಾಯಿ ನಾವು ಕೇಳ್ಕೊಂಡಾಗ ಎಲ್ಲರೂ ವರ್ಗಾವಣೆ ಇದಕ್ಕೆ ಹಾಕಕ್ಕಾಗಲ್ಲ. ಇದಕ್ಕೆ ಕಿತ್ತಾಟ ಅಂದ್ರೆ ನೀವೇನ್ ಹೊಡೆದಾಡ್ತೀವಿ ಅನ್ನೋ ಅಷ್ಟು ಕಿತ್ತಾಟ ಮಾಡ್ತಿದ್ವಿ. ಹಾಗೆ ಮಹೇಶಣ್ಣ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಮತ್ತೆ ಅಲ್ಲಿಗೆ ಎಲ್ಲರಿಗೂ ಸಮಾಧಾನ ಮಾಡೋರು, ನಾವೇ ಹಾಕಿ ನಾವು ಸಮಾಧಾನ ಆಗ್ತಿದ್ವಿ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತಿದ್ರೆ ಈ ಬಿಲ್ಡಿಂಗ್ ಇಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಾವು ಎಲ್ಲರೂ ಹೊಂದಿಸ್ಕೊಂಡು ನಮ್ಮ ಕೈ ಪೂರ್ತಿಯೂ ನಾವು ಕಟ್ಟಡಕ್ಕೆ ಹಾಕಿದ್ವಿ ಅಂತ ಹೇಳಕ್ಕಾಗಲ್ಲ. ನಮ್ಮ ವಾರ್ಡ್ಗಳಲ್ಲಿ, ನಮ್ಮೆಲ್ಲರ ವಾರ್ಡ್ಗಳಲ್ಲಿ ನಮ್ಮ ಕೈ ಆದಂತಹ ಸಣ್ಣ ಪುಟ್ಟ ಕೆಲಸ ದೊಡ್ಡದಾಗಿ ನಮಗೆ ಮಾಡಕ್ಕಾಗದೇ ಇರ್ಬೋದು. ಹೇಳಿದ ಅನುದಾನ ನಮಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ತರನೂ ಜಾಸ್ತಿ ಬರಲ್ಲ, ನಿಮಗೆ ಗೊತ್ತಿದ್ದ ಹಾಗೆ ಬರುತ್ತೆ. ಆ ಅನುದಾನದಲ್ಲಿ ನಮಗೆ ಏನಾಗುತ್ತೋ ಅದನ್ನ ನಾವು ಅಚ್ಚುಕಟ್ಟಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ನಾವು ಮಾಡಿದ್ವಿ. ಮತ್ ನಾಗರಿಕರು ಹಾಗೆ ಅವ್ರದ್ದು ಏನೇ ಸಮಸ್ಯೆಗಳು ನಮ್ಮ ಹತ್ರ ಹೇಳ್ಕೊಂಡಾಗ ಆ ಮೂಮೆಂಟ್ ನಮಗೆ ಅಲ್ಲಿ ಇರಕ್ ಆಗ್ತಾನೆ ಇದ್ರು ಫೋನ್ ಮುಖಾಂತರ ಅಥವಾ ನಮ್ಮ ಅಧ್ಯಕ್ಷರ ಮುಖಾಂತರ ಅಥವಾ ನಮ್ಮ ವಾರ್ಡಿನ ಸದಸ್ಯರಾಗಿರ್ಬೋದು ಅಥವಾ ಬೇರೆ ಸದಸ್ಯರುಗಳಾಗಿರ್ಬೋದು ಅವ್ರ ಮುಖಾಂತರ ಅಲ್ಲಿನ ಸಮಸ್ಯೆಗಳನ್ನ ನಾವೆಲ್ಲರೂ ನಮ್ಮ ಕೈಯಲ್ಲಿ ಆದ ಮಟ್ಟಿಗೆ ನಾವು ಬಗೆಹರಿಸಿದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಬಗೆಹರಿಸಿದ ನಂಬಿಕೆ ನಮಗಿದೆ. ಮತ್ತೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡೋದಿಷ್ಟೇನೆ, ಇವತ್ತಿನ ಈ ಕಟ್ಟಡ ಇಷ್ಟು ಅದ್ಭುತವಾಗಿ ನೆರವೇರಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಕಾರಣ ಆಗ್ತಾರೆ. ಅದ್ರ ಜೊತೆ ನಾವು ಇದ್ದೀವಿ. ನೀವು ಇವತ್ತಿನ ದಿನ ಇವತ್ತು ಇಲ್ಲಿ ಬಂದು ಈ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಂಡು ದಯವಿಟ್ಟು ನಾಲ್ಕು ಜನ ಮಕ್ಕಳು ಹೇಳಿದ್ದಾರೆ. ಅಣ್ಣ ಚೂರು ಇಲ್ಲಿ ಪಂಚಾಯತಿಗೆ ಬರ್ಬೇಕು ಬೇಗ. ಹಾಂ, ನಿಮ್ಗೆ ಅಲ್ಲೊಂದು ಸನ್ಮಾನ ಐತಿ ಬೆಳ್ಳಿ ಕಟ್ಟಕ್ಕೆ. ಹಾಂ ಬರ್ರಿ ಒಂದು ಸ್ವಲ್ಪ. ಧನ್ಯವಾದಗಳು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಕಟ್ಟಡದ ಉದ್ಘಾಟನೆ ಏನಿದೆ ಅದರ ಜೊತೆಗೆ ಎದುರುಗಡೆ ನಿರ್ಮಿತವಾದಂತಹ ಚತುರ್ಮುಖ ಅಥವಾ ಚತುರ್ಭುಜ ಸಿಂಹದ ಧ್ವಜಸ್ತಂಭದ ಒಂದು ಸ್ಥಾಪನೆ ಜೊತೆಗೆ ಇವತ್ತಿನ ಈ ಒಂದು ಅದ್ಧೂರಿ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ ಕಾರಣಕರ್ತರಾದಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನೋಡಿ ಈ ಗ್ರಾಮ ಪಂಚಾಯಿತಿ ಇರತಕ್ಕಂಥ ಈ ಕಟ್ಟಡ, ಈ ನಮ್ಮ ತಾಳೂಪ ಒಂದು ಹೆಸರು ಮೊದಲೇ ದೆಹಲಿಯಲ್ಲಿದೆ. ಇಂಥ ಗ್ರಾಮ ಪಂಚಾಯಿತಿ ಈ ಕಟ್ಟಡದಿಂದ ಇಡೀ ತಾಳೂಪ ಒಂದು ಹೆಸರು ದೆಹಲಿಯಲ್ಲಿ ಇವತ್ತು ಶೋಭೆ ತರ್ತಾ ಇದೆ, ಶೋಭಿಸ್ತಿದೆ ಅಂದ್ರೆ ಅದಕ್ಕೆ ಕಾರಣ ಏನು? ಇಲ್ಲಿ ರೈಲ್ವೆಯ ಒಂದು ತುರ್ತಾಗಿ ಮನೆ ನಿಲ್ದಾಣ ಇರೋದ್ರಿಂದ ಕಾರಣದಿಂದ ಇಲ್ಲಿನ ಅಷ್ಟೂ ನಕ್ಷೆಗಳು ಅಲ್ಲಿಯವರೆಗೂ ದೆಹಲಿಯ ತನಕ ಕೂಡ ಈ ಒಂದು ಅಭಿವೃದ್ಧಿಯ ಒಂದು ಪಥವನ್ನು ಅಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿ ಒಂದು ಉತ್ತಮ ಗ್ರಾಮ ಪಂಚಾಯತಿ ಅಂತ ಹಾಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಇಲ್ಲಿ ಹೆಚ್ಚು ಅನುದಾನವನ್ನು ಪಡೆಯುವಲ್ಲಿ ಈ ಕಟ್ಟಡಗಳ ಬಹಳ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಇಷ್ಟು ವರ್ಷಗಳು ಯಾಕಾಗಿ ಇಂತಹ ಕಾರ್ಯಕ್ರಮಗಳಾಗಿಲ್ಲ, ಇಂಥ ಕಟ್ಟಡಗಳ ರಚನೆ ಆಗಿಲ್ಲ? ಅವಾಗ ನಮ್ಮ ತಾಲೂಕಲ್ಲಿ ನಮ್ಮ ಕ್ಷೇತ್ರ ಸೇರಿತ್ತು. ಆ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರು ಮಂತ್ರಿಗಳಾಗಿದ್ರು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಕಾರಣ ಇಷ್ಟೇ, ನಿಮ್ಮ ಆಯ್ಕೆ ಸರಿಯಾಗಿದ್ದಾಗ ಇಲ್ಲಿ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗ್ತದೆ. ಅಂತದ್ರಲ್ಲಿ ಈ ಸಂದರ್ಭದಲ್ಲೂ ಕೂಡ ಸರ್ವ ಕ್ಷೇತ್ರದ ಮಧುಬಂಧರಪ್ಪನವರ ಸಚಿವರಾಗಿದ್ದಾರೆ. ಅವರ ಒಂದು ಹಾಗೂ ಇಲ್ಲ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಅಧ್ಯಕ್ಷರ ಸದಸ್ಯರ ಒಂದು ಹೋರಾಟದಿಂದಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನಾವೆಲ್ಲ ಅಂತ ತಿಳಿಯುವಂಥದ್ದು.
ಈಗಾಯ್ತು. ಈಗ ಈ ವಿಚಾರವಾಯಿತು ಗ್ರಾಮ ಪಂಚಾಯತಿ ಬಗ್ಗೆ. ಈಗ ಸ್ವಲ್ಪ ಮುಂದೆ ಹೋಗ್ತಾ ಗ್ರಾಮ ಪಂಚಾಯತಿ ವಿಚಾರವಾಗಿ ನಮ್ಮ ಅಧ್ಯಕ್ಷರ ಸದಸ್ಯರ ಒಂದು ವಿಚಾರವಾಗಿ ನೋಡಿ, ಗ್ರಾಮ ಪಂಚಾಯತಿಯಾಗಿ ಅವರ ಅಧಿಕಾರವನ್ನು ವಹಿಸಿಕೊಂಡಾಗ ಬಹಳಷ್ಟು ಸಮಸ್ಯೆಗಳಿತ್ತು. ತಾಳೂಕದ ವಿಚಾರವಾಗಿ ನಮ್ಮ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ವಿಶೇಷ ಕಾರ್ಯಕ್ರಮಗಳಿಲ್ಲ ಅನ್ನೋದ್ರ ಬಗ್ಗೆ, ತಾಳೂಕದ ಬಗ್ಗೆ, ಒಂದು ಅಭಿವೃದ್ಧಿ ಬಗ್ಗೆ, ಒಂದು ಕಸ ವಿಲೇವಾರಿ ಘಟಕಗಳನ್ನ ಮಾಡಬೇಕು ಅಂತ ಆಯ್ತು. ತಾಳೂಕದಲ್ಲಿ ಜಾಗ ಇಲ್ಲ ಅಂತ ವಿಚಾರ ಮಾಡುವಂತಾಯ್ತು. ಆ ಸಂದರ್ಭದಲ್ಲಿ ಜಾಗ ನವಗ್ರಾಮದಲ್ಲಿ ನಮ್ಮ ತಾಳೂಕದ ಕೆಳಗಡೆ ಎಲ್ಲ ಹಾಕುವಂತ ವಿಚಾರ ಆಯ್ತು. ಅವಾಗ ಅಧ್ಯಕ್ಷರು ಸದಸ್ಯರ ತೀರ್ಮಾನ ಮಾಡಿ ಬೇಡ, ಇಂಥ ಜಾಗದಲ್ಲಿ ಹಾಕೋದ್ರಿಂದ ನಾಳೆ ಒಂದು ವಸತಿ ಪ್ರದೇಶ ಅಲ್ಲಿ ಹಾಕೋದ್ರಿಂದ ಬಹಳ ಸಮಸ್ಯೆ ಆಗುತ್ತೆ, ನಿವೇಶನಗಳಿಗೆ ತೊಂದರೆ ಆಗ್ತದೆ, ಬೇಡ ಅಂತೇಳಿ ತಮ್ಮ ದೂರ ಊರದ ಚೂರಿಕಟ್ಟೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ವಿಲೇಕರಿ ಘಟಕವನ್ನು ಮಾಡುವಂತಾಯ್ತು. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಹಳ ವಿರೋಧವಾಯಿತು. ಅಂದ್ರೆ ಯಾರೂ ಕೂಡ ಕಂಡಕ್ಟರ್ಗಳು ಕಾರ್ಯ ಮುಂದೆ ಬರೆದಿದ್ದಾಗ ಸ್ವತಃ ಅಧ್ಯಕ್ಷರೇ ಅವಾಗ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ತಾಳೂಕದಲ್ಲಿ ಮಾಡತಕ್ಕಂತಹ ಕಸ ವಿಲೇವಾರಿ ಅಲ್ಲೂ ಮಾಡಿದ್ರು. ಸೊ ಅಲ್ಲೂ ಕೂಡ ಕೆಲವು ಸಮಸ್ಯೆಗಳಿತ್ತು. ಅಕ್ಕಪಕ್ಕ ತಂದು ಅಬ್ಜೆಕ್ಷನ್ ಮಾಡೋದು, ನ್ಯಾಯಾಲಯಕ್ಕೆ ಹೋದ್ರು. ಸೊ ಅವರಾಗಿದ್ದಂತ 3.5 ಲಕ್ಷಗಳು ನನಗೆ ಬಂದ ಪಂಚಾಯತ್ ಮಾಹಿತಿ ಪ್ರಕಾರ ಇವತ್ತಿಗೂ ಕೂಡ ಹಣ ಅವರಿಗೆ ಬರಲಿಲ್ಲ. ಆಯ್ತು. ಆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾವು ಕೂಡ ಮಾತಾಡಿದ್ರೆ ಇನ್ನು ಮುಂದೆ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಯಾವ ಕೆಲಸಕ್ಕೂ ಯಾಕಲ್ಲ, ಈಗಲೇ ಬೆಳೆದಿದ್ದಾರೆ, ಇನ್ನು ಮುಂದೆ ಅವ್ರ ಮಾಡಾಯ್ತು ನೋಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆದ್ರೆ ಹುಟ್ಟು ಕೂಡ ಅವರಲ್ಲಿ ಬಂದಿರ್ತಕ್ಕಂಥದ್ದು ಸ್ವಾಭಾವಿಕ. ಕೆಲವರು ವ್ಯಕ್ತಿತ್ವ ಇದೆ, ಅದು ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚಿನ ಇದನ್ನು ಮಾಡಿದಂತಹ ನಂತರದಲ್ಲಿ ನವಗ್ರಾಮದಲ್ಲಿ ಅದೇ ನೋಡಿ ಕಸದ ತೊಟ್ಟಿನೇ ಆಗಿದ್ದಿದ್ರೆ ಯಾರು ಸಾರ್ವಜನಿಕವಾಗಿ ತಾಳುತ್ತ ಹಂಚಿಕೆ ಆಯ್ತು. ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಆವಾಸ ಆಗಿರುತ್ತೆ, ಅಲ್ಲ ಅಂತ ಅಲ್ಲ. ಯಾರೋ ಕೆಲವರು ಅದರಲ್ಲಿದ್ದವರಿಗೂ ಸಿಗದೆ ಇರ್ಬೋದು, ಆದ್ರೆ 100ಕ್ಕೆ 90 ಭಾಗ ಯಾರು ಅವರಿಗೆ ಸಿಕ್ಕಿಲ್ಲ ಸರ್. ಆದ್ರೂ ಕೂಡ ಕೆಲವು ವಿರೋಧಾಭಾಸಗಳು ಲೋಕಾಯುಕ್ತಕ್ಕೆ ಹೋಗುವಂತ ತನಕ ಹೋಗಿ ಅದು ನಿಲ್ಸಂತ ವಿಚಾರ ಆಯ್ತು. ನೋಡಿ, ಕಾನೂನಲ್ಲಿ ಮಾತಾಡ್ತಾರೆ 100 ಅಪರಾಧಿಗಳು ತಪ್ಪಿಸ್ಕೊಂಡಿಲ್ಲ, ಒಬ್ರು ನಿರಪರಾಧಿಗೆ ಶಿಕ್ಷೆ ಹಾಕೋದು ಅಂತ ಹೇಳಿ. ಅಲ್ಲಿ ಯಾರೋ ಒಬ್ರು ಇಬ್ರು ಉಳ್ಳವರಿಗೆ ತಗೊಂಡಿಲ್ಲ, ಆದ್ರೂ ಅನ್ಕೊಳ್ಳೋಣ ಲೋಕಾಯುಕ್ತ ಹೋದ ನ್ಯಾಯಾಲಯಕ್ಕೆ ಹೋದಂತ ವಿಚಾರ ಬಗ್ಗೆ ಹೋಗಿ ಇನ್ನು ಉಳಿದಂತಹ ಅಷ್ಟು ಜನರಿಗೆ ಇವರು ಬಡವರಿಗೆ ತೊಂದರೆ ಪಡೆದಲ್ವ, ಈ ವಿಚಾರವನ್ನು ಯಾರೇ ನ್ಯಾಯಾಲಯಕ್ಕೆ ಹೋಗಿ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂದ್ರೆ ಇವತ್ತು ಏನೂ ಮಾಡಕ್ ಸಾಧ್ಯ ಇಲ್ಲ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೊಡೆಯಂಗಿಲ್ಲ, ಯಾಕೆ ಸ್ವತಃ ಅಪ್ಪನಂತ ಮನೆಗೆ ಮಕ್ಕಳಿಗೆ ಹೊಡೆಯಂಗಿಲ್ಲ. ಕಾನೂನುಗಳು ಹಾಗಿದೆ. ಹಾಗಿದ್ದಾಗ ಕಾನೂನು ಪ್ರಕಾರವಾಗಿ ನಾವೆಲ್ಲದನ್ನೂ ಮಾಡ್ತೀವಿ ಅಂತ ಹೋದಾಗ ಇಷ್ಟ ಅದೇ ಜಾಗದಲ್ಲಿ ಹಿಂದಿನ ಸಲದಲ್ಲಿ ಕೂಡ ಸೈಟ್ಗಳನ್ನ ಮಾಡಿ ನಿವೇಶನಗಳನ್ನು ಹಂಚಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ಈ ಕಡೆಯಲ್ಲಿ ಮುಕ್ಕಾಲು ಜನ ವಾಸ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕೊಟ್ಟಾಗ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಆದ್ರೂ ಕೂಡ ವಾಸ ಮಾಡ್ತಾ ಇಲ್ಲ. ಕಾರಣ ಏನು? ಆ ಸಂದರ್ಭದಲ್ಲೂ ಕೂಡ ಪಾರದರ್ಶಕವಾಗಿ ನೀಡಿಲ್ಲ ಅಂತ ನಾವು ವ್ಯಕ್ತಿಯನ್ನು ವಿರೋಧ ಮಾಡಲ್ಲ. ನಾವು ಕೂಡ ಲಕ್ಷ್ಮೀನಾರಾಯಣ ಅಥವಾ ಸದಸ್ಯರು ನಮಗಾಗಲ್ಲ, ಅವ್ರ ವ್ಯಕ್ತಿ ವಿರೋಧನೆ. ಆಗ ಅವ್ರು ಮಾಡಿದ ಕಾರ್ಯವನ್ನಾಗಲಿ ವ್ಯಕ್ತಿತ್ವವನ್ನಾಗಲಿ ಯಾವತ್ತು ಮೆಚ್ಚ ಅನ್ನೋದನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಹಾಗೆ ಮುಂದುವರಿದು ಇನ್ನೊಂದು ಇದೇ ನಾವು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಲೋಕಾಯುಕ್ತರು ಹೋದಂತವರಿಗೆ ವಿಚಾರಣೆ ಮನಗಡೆಯಲ್ಲಿ ನೋಡಿ, ಸಾಗದಂತ ಜಾಗದಲ್ಲಿ ಪುರಸಭೆಗಳಲ್ಲಿ ನಾವು ನ್ಯಾಯಾಲಯಗಳಿಗೆ ಹೋಗ್ತಾ ಸಂದರ್ಭದಲ್ಲಿ ಅಲ್ಲಿಯ ಇರ್ತಕ್ಕಂಥವ್ರು ಈ ಹೇಳುವಂತ ಇಶ್ಯೂಗಳು ಅಲಿಗೇಷನ್ ಆಗತ್ತೆ. ಸೊ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಿಮ್ಮ ತಾಲೂಕದಲ್ಲಿರ್ತಕ್ಕಂಥ ನಿಮ್ಮ ಅಡ್ರೆಸ್ ಅನ್ನ ನಮ್ಮ ಊರಿಗೆ ಚೇಂಜ್ ಮಾಡ್ಕೊಳ್ಳಿ, ಆಧಾರ್ ಚೇಂಜ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ. ಈ ನಿವೇಶನ ಸಿಕ್ಕದ ಮೇಲೆ ನೀವು ಮನೆಗೆ ನಿಮ್ಗೆ ಹಾಗೆ ಮಾಡ್ಕೊಳ್ಳಿ. ಕೇವಲ ನಿವೇಶನ ಹಾಗೆ ಮಾಡ್ಕೊಂಡು ನಿವೇಶನವನ್ನ ಸಾಗರದಲ್ಲಿ ತಾಲೂಕು ಮಟ್ಟದಲ್ಲಿ ಪಡೆದಂಥದ್ದು ಎಷ್ಟು ಇದೆ. ಆ ರೀತಿಯಾಗಿ ಒಂದೇ ಒಂದು ನಿವೇಶನ ಏನಾದ್ರೂ ತಾಲೂಕಲ್ಲಿ ಬೇರೆ ಊರಿನ ವ್ಯಾಪ್ತಿಗಳಿಗೆ ಕೊಟ್ಟಿ ಭ್ರಷ್ಟಾಚಾರ ನಡೆದಿದೆಯಾ, ಅಥವಾ ತೀರಾ ಉಳ್ಳವರು ಪಡ್ಕೊಂಡು ಅಥವಾ ಈಗ ನೋಡ್ರಿ ಲೋಕಾಯುಕ್ತಕ್ಕೆ ಹೋದ್ರಲ್ಲ, ಯಾರಿಗೆ ಅಧ್ಯಕ್ಷರದ್ದು ಏನಾದ್ರು ಹೋಯ್ತಾ, ಸದಸ್ಯರದ್ದು ಏನಾದ್ರು ಹೋಯ್ತಾ, ಯಾರೋ ಬಡವರು ಸಿಕ್ಕಂಥದ್ದು ಹೋದಂತ ವಿಚಾರ ಆಯ್ತು. ಈಗ ಮುಂದಿನ ವಿಚಾರವಾಗಿ ಅದೊಂದಾಯ್ತು. ಈಗ ಮುಂದೆ ನೋಡಿ, ಈಗ ಏನಪ್ಪಾ ಅಂತಂದ್ರೆ ಅವರ ವಿಚಾರವಾಗಿ ಅವರ ಮೇಲೆ ವಿರೋಧ ಮಾಡಬೇಕು ಅನ್ನೋ ಉದ್ದೇಶದಿಂದಾನೆ ಏನಾಯ್ತು ವಿಚಾರಪ್ಪ ಅಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಅನ್ನು ಕೊಡ್ತಾರೆ. ಏನಪ್ಪಾ ಅಂತ ಸಾರ್ವಜನಿಕವಾಗಿ ಯೋಚನೆ ಮಾಡಬೇಕು ಅಂತ. ಅಲ್ಲ ಇಲ್ಲಿ ಕೆಲವೊಂದು ವಿಚಾರ ಅಲ್ಲ, ಸಾರ್ವಜನಿಕವಾಗಿ ಬೇಡ ಅಂತ ಏನ್ ವಿಚಾರ ಅಂದ್ರೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಆಯ್ತು ಹೋಗಿ ಇಷ್ಟೆಲ್ಲ ಒಂದು ಎಲ್ಲ ಸಾರ್ವಜನಿಕ ಯಾವ ಅಭಿವೃದ್ಧಿ ಇದೆ ಅನ್ನೋದನ್ನ ಅಭಿವೃದ್ಧಿ ಪಕ್ಕದಲ್ಲಿ ಯೋಚನೆ ಮಾಡಬೇಕು, ತಿಳ್ಕೋಬೇಕು. ಯಾರನ್ನೇ ನಾವು ಮುಂಚೆ ಮಾಡೋದಿಲ್ಲ, ವ್ಯಕ್ತಿಗಳನ್ನ ದ್ವೇಷ ಮಾಡೋದು ಕೊನೆಗೆ ವ್ಯಕ್ತಿತ್ವ ಅವರ ಕಾರ್ಯಕ್ರಮಗಳನ್ನ ಮೆಚ್ಚಿ ನಾವು ಆದಷ್ಟು ನಮ್ಮ ಮುಂದಿನ ದಿನಗಳಲ್ಲಿ ಅಂತ ಶಕ್ತಿ ಇರ್ತಕ್ಕಂಥ ಅಂತ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ನಮ್ಮ ಪೂರಕವಾದ ಇದನ್ನು ನಾವು ಬೆಳೆಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಕೊಡ್ತೀನಿ. ಧನ್ಯವಾದಗಳು.
ಅಧ್ಯಕ್ಷರು ಮಾತಾಡ್ತಾರೆ. ಒಂದು ಭಾಷೆಯನ್ನು ಮಾತಾಡ್ತಾರೆ. ಮತ್ತೆ ಮಹಿಳೆಯರಲ್ಲಿ ಯಾರು ಮಾತಾಡ್ತೀರಿ? ಬರ್ರಿ ಈ ಕಡೆ ಬರ್ರಿ ಸರ್. ಒಂದ್ಸರಿ ರಾಘಣ್ಣ ಒಂದ್ಸರಿ ಅದೇ ಕಡೆ ನೋಡಿ ಸೆಂಟ್ರು ಸಾಕು ನೋಡಿ. ಹಾಗೆ ಒಂದ್ಸರಿ ನೋಡಿ ಕಟ್ ಮಾಡಿ ಚಪ್ಪಾಳೆ ಯಾರು ಹೊಡಿರೋ ಕಾರ್ಯಕ್ರಮವನ್ನ ಶ್ರೀಮತಿ ಶೈಲಿನಿ ಸುಬ್ರಹ್ಮಣ್ಯ ಇವರು महाकाली वास्तुदेवता पूर्णानुग्रह प्राप्त्यर्थम अद्य क्षेत्रपाल भूतराज समस्तदेवता पूर्णानुग्रह प्राप्त्यर्थम अद्य दिने यावः शक्ति ध्यानमानादि पूजाराधनं च करिष्ये. गणाधीश सर्वदेव नमस्कृत पार्वती प्रिय विघ्नेश धूपोऽयं प्रतिष्ठितां धूपं समर्पयामि. प्रार्थनां समर्पयामि. सर्वं निर्विघ्नं कुरु.